ಎಸ್ ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಸರ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತಿನ ದಿನ ಹೌದಪ್ಪ, ಇವು ಪೆಹಲ್ಗಾಮ್ ಆಗಲಿ, ಪುಲ್ವಾಮಾ ಆಗಲಿ, ಇದೆಲ್ಲ ನಡೀತಾ ಇದ್ದಾರೆ. ಎಲ್ಲೂ ಇವತ್ತು ಮೀನಾಮೇಷ ಎಣಿಸದೆ ಸರ್ಕಾರ ಜನ ನಿಮಗೆ ಕೊಟ್ಟಿದ್ದಾರೆ. ಈ ಇಡೀ ಮುಸ್ಲಿಂ ಸಮುದಾಯ ಏನಿದೆ, ಟೆರರಿಸ್ಟ್ ಸಮುದಾಯನ ಸರ್ವನಾಶ ಮಾಡಿ ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ. ಸುಮ್ಮನೆ ಅಲ್ಲೊಂದು ಬಾಂಬು ಇಲ್ಲೊಂದು ಬಾಂಬು ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳೋದು ತುಂಬ ತಪ್ಪಿದು. ಇದು ಯಾಕಂತಂದರೆ ಇವತ್ತು ನೋಡಿ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಈ ಬಾಂಬ್ ಬ್ಲಾಸ್ಟ್ಗಳಾಗ್ತಿದೆ. ಎಷ್ಟು ಜನ ನೀವು ಟೆರರಿಸ್ಟ್ಗಳನ್ನ ಹಿಡಿದ್ಬಿಟ್ಟು ಶಿಕ್ಷೆ ಕೊಟ್ಟಿದ್ದೀರಾ? ಎತ್ಕೊಂಡಾಗ ಅವ್ರನ್ನ ಒಳ್ಳೊಳ್ಳೆ ಜೈಲಲ್ಲಿ ಬಿಟ್ಟು ಅವ್ರಿಗೆ ಐಷಾರಾಮಿ ಜೀವನ ಕೊಡ್ತಾ ಇದ್ದೀರಾ ವಿನಃ ಅವ್ರಿಗೆ ಅಲ್ಲೇ ಪನಿಷ್ಮೆಂಟು, ತಕ್ಕ ಉತ್ತರ ಅಲ್ಲೇ ಕೊಡಬೇಕು. ಅಲ್ಲಿವರೆಗೂ ಹೊರದೇಶದಿಂದ, ಪಾಕಿಸ್ತಾನದಿಂದ ಆಗಲಿ, ಬೇರೆ ಕಡೆಯಿಂದ ಆಗಲಿ ನಮ್ಮ ದೇಶದೊಳಗೆ ನುಸುಲ್ತಾ ಇರ್ತಾರೆ. ಈಗ ನಮ್ಮ ಹಿರಿಯರು ಹೇಳಿದ್ರು, ಎಲ್ಲಿ ದುಡ್ಡು ಬರುತ್ತೋ ಎಲ್ಲರನ್ನೂ ಬಿಡ್ತಾರೆ. ಇವತ್ತೊಂದು ದಿನ ಸರ್ ವಿಧಾನಸೌಧದೊಳಗೆ ಹೋಗ್ಬೇಕು ಅಂತಂದರೆ 1000 ಪ್ರಶ್ನೆ ಕೇಳ್ತಾರೆ. ಒಂದು ಪ್ರೊಫೈಲ್ ಯಾವುದೋ ಒಂದು ಕಂಪ್ನಿ ಒಳಗೆ ಹೋಗ್ಬೇಕು ಅಂತಂದರೆ ಅವ್ನು ಪೂರ್ತಿ ಡೀಟೇಲ್ ಕೇಳ್ತಾರೆ. ಇಂಥದ್ರಲ್ಲಿ ಒಬ್ಬ ಟೆರರಿಸ್ಟ್ ನಮ್ಮ ದೇಶದೊಳಗೆ ಬರ್ತಾರೆ ಅಂತಂದರೆ ನಮ್ಮ ಇಂಟೆಲಿಜೆನ್ಸ್ ಏನಾಗಿದೆ? ತಲೆ ತಗ್ಸೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್, ತಗ್ಸೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಾನು ಟೆರರಿಸ್ಟ್ ವಿರುದ್ಧವಾಗಿ ನಾನು ಹೇಳ್ತಿದ್ದೀನಿ. ನಮ್ಮ ದೇಶ, ನಮ್ಮ ರಾಜ್ಯ, ನಾವು ಇಲ್ಲಿ ಹುಟ್ಟು ಬೆಳೆದಿದ್ದೀವಿ, ಇಲ್ಲಿ ಅನ್ನ ತಿಂದಿದ್ದೀವಿ, ಇಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿ ಬದುಕ್ತಾ ಇದ್ದೀವಿ. ಇದಕ್ಕೋಸ್ಕರ ನಮ್ಮ ಪ್ರೊಫೆಸರ್ ಹೇಳಿದ್ರು, ವೈಟ್ ಕಾಲರ್ಗಳನ್ನ ಫಸ್ಟು ಸರ್ವನಾಶ ಮಾಡಬೇಕು. ಏನೂ ಇಲ್ಲದೆ ಬಂದಂಥ ಒಬ್ಬ ವೈಟ್ ಕಾಲರ್ಗಳು ಇವತ್ತು ಕೋಟ್ಯಾಂತರ ರೂಪಾಯಿ ಮಾಡ್ತಾಯಿದ್ದಾರೆ. ತರಕಾರಿ ಮಾರೋನು ತರಕಾರಿನೇ ಮಾಡ್ತಿದ್ದಾನೆ, ಸೈಕಲ್ ತುಳಿತಾ ಇದ್ದಾನೆ. ಇದು ಹೋಗ್ಲಾಡಿದ್ರೆ ಈ ಟೆರರಿಸ್ಟು ಎಲ್ಲನೂ ಸರ್ವನಾಶ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕಾಂಗ್ರೆಸ್ನವ್ರಿಗೆ ಸ್ವಲ್ಪ ದೇಶಭಕ್ತಿ ಪಾಠ ಹೇಳ್ಕೊಡ್ಬೇಕು ಅಂತಾರೆ. ಯಾರು ಸರ್ ಹೇಳಿದ್ದು? ನಮ್ಮ ಕಾಂಗ್ರೆಸ್ ಅವರೇ ದೇಶನ ಉಳಿಸಿರೋದು, ಬೆಳೆಸಿರೋದು, ಸ್ವಾತಂತ್ರ್ಯ ತಂದುಕೊಟ್ಟಿರೋದು. ನೋಡಿ, ನೀವು ಇವತ್ತು ಹೇಳ್ತಾ ಇದ್ದೀರಾ ಈ ಬೇಹುಗಾರಿಕೆ ಅಥವಾ ನಮ್ಮ ದೇಶದ ಎಷ್ಟೋ ಒಂದು ರಕ್ಷಣಾ ಇಲಾಖೆಯಲ್ಲಿರುವಂತಹ ಮಾಹಿತಿಯನ್ನು ವಿದೇಶಗಳಿಗೆ ಸೋರಿಕೆ ಮಾಡಿರೋದ್ರಲ್ಲಿ RSSನ ಕಾರ್ಯಕರ್ತರು, BJP ಕಾರ್ಯಕರ್ತರನ್ನು ಸಹ ಇವತ್ತು ಬಂಧಿಸಿರೋದು ನಾವು ನೋಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಇದರಲ್ಲಿ ಕೈವಾಡಗಳಲ್ಲಿ ಇವರು ಸಹ ಇದ್ದಾರಾ ಅಂತ ನಮಗೆ ಒಂದು ಗುಮಾನಿ ಇದೆ. ಈಗ ನೀವೆಲ್ಲ ಕಡೆ ಏನೋ ಒಂದು ಆಗಿದ ತಕ್ಷಣ ಕಾಂಗ್ರೆಸ್ ಅವ್ರು ಮಾಡಿಬಿಟ್ರು, ಅದು ಯಾವ ಥರ ನಿಮ್ಮ ಪ್ರಶ್ನೆನ ನಮಗಂತೂ ಅರ್ಥ ಆಗಲ್ಲ. ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾರು ಸರ್ಕಾರಗಳಿದ್ದಾಗ ಯಾರ ಲೋಪದಿಂದ ಆಗ್ತಿದೆ. ಸರಿ ಸರ್, ಇಷ್ಟೆಲ್ಲ ನಡೀತಿದೆ ಸರ್, ಇಷ್ಟೊಂದು ಆರ್ಮಿ ನಮ್ಮ ಹತ್ರ ಇದೆ, ಇಷ್ಟೊಂದು ವಿದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನ ನಾವು ತಗೊಳ್ತಾ ಇದ್ದೀವಿ, ಇಂಟೆಲಿಜೆನ್ಸ್ ಇಷ್ಟೊಂದಿದೆ. ಮೋದಿ ಅವರಂತೂ ಅವ್ರು ಹೇಳೋದು ನೋಡ್ಬಿಟ್ರೆ ನಾಳೆ ಬೆಳಗ್ಗೆ ಪಾಕಿಸ್ತಾನನೇ ಇರಲ್ವೇನೋ ಅನ್ನೋಷ್ಟು ಭಾಷಣಗಳಲ್ಲಿ ಹೇಳ್ತಿದ್ದಾರೆ ಸರ್. ಏನು ಕೆಲಸ ಮಾಡಿದ್ದಾರೆ ಸರ್ ಅವರು? ಅಧಿಕಾರದಲ್ಲಿ ಕುತ್ಕೊಂಡು ಏನು ಮಾಡಿದ್ದಾರೆ? ಬರೀ ವಿದೇಶಗಳು ಸುತ್ತೋದು, ಒಳ್ಳೆ ಡ್ರೆಸ್ ಹಾಕೊಂಡು ಓಡಾಡೋದು, ಇಷ್ಟನ್ನು ಬಿಟ್ಟರೆ ಏನು ಕೆಲಸ ಮಾಡ್ತಿದ್ದಾರೆ? ದೇಶದಲ್ಲಿ ಒಂದು ವರ್ಷದಲ್ಲಿ 2-3 ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗಲೂ ಸಹ ಅವರು ದೇಶದಲ್ಲಿರಲ್ಲ, ಅದಕ್ಕೆ ಸರಿಯಾದ ಒಂದು ಮಾಹಿತಿನ ಕೊಡಲ್ಲ. ರಕ್ಷಣಾ ಇಲಾಖೆ ಏನು ಮಾಡ್ತಿದೆ ಸರ್? ಇದರೆಲ್ಲ ಜವಾಬ್ದಾರಿಯನ್ನು ಅವರೇ ಹೊರಬೇಕಾಗತ್ತೆ. ನಿಜವಾಗ್ಲೂ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ನಮ್ಮ ದೇಶವನ್ನು ಅವರು ಕಾಪಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಅಂದರೆ ಬಿಟ್ಕೊಡಿ ಸರ್, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿ. ಅವತ್ತಿನ ದಿವಸ ನೋಡಿ, ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳೇ, ಅವರು ಒಂದು ಸರಿ ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ದೊಡ್ಡದಾಗಿ ಭಾಷಣ ಹೇಳಿದ್ದಾರೆ. ನಾನು ಬೆಳಗ್ಗೆ ಒಂದು ವಿಡಿಯೋ ಹೇಳ್ತಿದ್ದೆ, ಗೃಹ ಇಲಾಖೆ ಏನು ಮಾಡ್ತಿದೆ, ಈ ಥರ ಎಲ್ಲ ಭಯೋತ್ಪಾದಕನೇ ಆದರೆ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಆಗಲ್ಲ ಅಂತ. ಇವತ್ತು ಅವರೇ ಇದ್ದಾರೆ ಆ ಚೇರಲ್ಲಿ, ಮತ್ತು ಏನು ಮಾಡ್ತಿದ್ದಾರೆ ಸರ್? ಅವ್ರ ಭಾಷಣ ಅವರೇ ಒಂದ್ಸಲಿ ಕೇಳಿಬಿಟ್ರೆ ನಿಜವಾಗ್ಲೂ ಅವರೇ ತಲೆ ತಗ್ಸ್ಬೇಕಾಗತ್ತೆ. ಅಂತಹ ಒಂದು ಸ್ಥಿತಿಯಲ್ಲಿ ಇದೆ. ಇದರ ನೇರ ಜವಾಬ್ದಾರಿ BJP ರಾಜಕಾರಣ ಮತ್ತು BJP ಪೂರ್ತಿ ವಿಫಲ ಆಗಿದೆ ಅಂತ ಹೇಳ್ತೀನಿ ಸರ್. ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಚ್ಛೆಪಡ್ತೀರಾ ಸರ್? ಈ ದಾಳಿಯನ್ನು ಯಾವ ರೀತಿ ಖಂಡಿಸ್ತೀರಾ ಸರ್? ಸರ್, ದಾಳಿನೇ. ಯಾವಾಗ ಒಬ್ಬ ಮನುಷ್ಯನ ಕೊಂದ್ರು, ಅವರು ಫಸ್ಟ್ ಆಫ್ ಆಲ್ ಟೆರರಿಸ್ಟ್ರಿಗಲ್ಲ, ಮನುಷ್ಯರೇ ಅಲ್ಲ. ಅದಾದಮೇಲೆ ಟೆರರಿಸ್ಟ್ ಅಂತ ಏನು ಹೇಳೋದು? ಮನುಷ್ಯರೇ ಅಲ್ಲ, ಮನುಷ್ಯ ಕೊಲ್ತಾನೆ ಅಂದರೆ ಇನ್ನೇನು ಅವ್ನು ಹೇಳ್ಬೇಕು ನಾವು? ಅದಕ್ಕೆ ನಾವು ಇಲ್ಲಿ ದಾರಿನೇ ಇಲ್ಲ. ಆಮೇಲೆ ಈ ಒಂದು ಭೂಮಿಯಲ್ಲಿ, ಈ ಒಂದು ನಮ್ಮ ದೇಶದಲ್ಲಿ ಕಾನೂನನ್ನ ಇನ್ನೂ ಟೈಟ್ ಮಾಡಬೇಕು ಸರ್. ಇದರಲ್ಲಿ ಎರಡನೇ ಮಾತಿಲ್ಲ, ಬೇರೆ ದಾರಿ ಇಲ್ಲ ಸರ್. ಇವಾಗ ಇಟ್ಟಂಥ ಹಳೆ ಕಾನೂನಲ್ಲಿ ಇಟ್ಕೊಂಡು ಹೋದರೆ ಖಂಡಿತವಾಗ್ಲೂ ಇದನ್ನು ನಾವೇನು ಮಾಡೋಕ್ಕಾಗಲ್ಲ. ಬೇರೆ ದೇಶದಲ್ಲಿ ಇದೆಯಲ್ಲ, ಅದು ಹೇಳ್ದಂಗೆ ಅಲ್ಲೇ ನೇಣು ಹಾಕೋದು, ಅಲ್ಲೇ ಸುಟ್ಟಾಕೋದು ಸಾರ್ವಜನಿಕರ ಮುಂದೆ, ಅವಾಗ ಭಯ ಬರುತ್ತೆ ಅವ್ರಿಗೆ. ರಾಜಕಾರಣಿಗಳು ಎಲ್ಲಿ ಬಿಡ್ತಾರೆ? ನಿಮ್ಮದೇ ಪಾರ್ಟಿ ಬಿಡ್ತಾರೆ ಸುಲಭವಾಗಿ. ನಾನು ನೋಡಿ ಸರ್, ಇವತ್ತು ಒಂದು ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದೀನಿ, ಬಟ್ ಆದರೆ ಒಂದು ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದನ್ನು ನಾವು ತರಲೇಬೇಕು. ಯಾವ ಪಕ್ಷ ಇದ್ರೂ ಸರಿ, ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದ ಸಮ್ಮತಿಯನ್ನು ಕೊಡುತ್ತೆ. ಕಠಿಣವಾದಂಥ ಕಾನೂನನ್ನ ತಗೊಂಬನ್ನಿ, ಈ ದೇಶದಲ್ಲಿ ಭದ್ರತೆಯನ್ನು ಉಳಿಸ್ಕೊಡಿ. ಈ ದೇಶದಲ್ಲಿ ಭಯೋತ್ಪಾದನೆನ, ದೇಶ ಅಲ್ಲ ಈ ವಿಶ್ವದಲ್ಲೇ ಭಯೋತ್ಪಾದನೆನ ಹೊರಗಡೆ ಇಡಬೇಕು, ಬೇರೆ ದಾರಿ ಇಲ್ಲ. ಮನುಷ್ಯನ ಕೊಳ್ತಾನೆ ಅಂದರೆ ಅವ್ನು ಒಪ್ಕೊಳ್ಳೋಕ್ಕಾಗತ್ತಾ? ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ. ಭಯೋತ್ಪಾದನೆ ಮುಗಿಸಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಮುಕ್ತವಾಗಿ ಮಾತನಾಡಲಿಕ್ಕೆ, ಮುಕ್ತವಾಗಿರಲಿಕ್ಕೆ ಇಡೀ ಜಗತ್ತಲ್ಲಿ ಭಾರತದಲ್ಲಿ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ನೀವು ಅಮೇರಿಕದಲ್ಲಿ ಒಂದು ಚೂರು ಡೌಟ್ ಬಂದರೆ ಭಾಳಷ್ಟು ಎಂಕ್ವೈರಿ ಆಗುತ್ತೆ. ಚೈನಾದಲ್ಲಿ ನಿಮಗೆ ಅವ್ರು ಹೇಳ್ತಾರೆ, ಇದು ನನ್ನ ದೇಶ, ಗಡ್ಡನೂ ಬಿಡಬೇಡ, ಮೀಸೆನೂ ಬಿಡಬೇಡ, ಉದ್ದ.
ನೀಟಾಗಿ ಸೇವ್ ಮಾಡ್ಕೊಬಾ ಅಂತ ಹೇಳ್ತಾರೆ. ಅಂದರೆ ಆಯಾ ದೇಶದ ಪಾಲಿಸಿಗಳು, ನಮ್ಮ ದೇಶದಲ್ಲಿ ಕೂಡ ಪಾಲಿಸಿ ರಿಫಾರ್ಮ್ ಆಗಬೇಕಾಗಿರ್ತಕ್ಕಂಥದ್ದು. ಭಾಳಷ್ಟು ಜನರು ಎಲ್ಲ ಒಂದು ಕಡೆ ಈ ಥರದ ಕೃತ್ಯಗಳಾದ ಸಂದರ್ಭದಲ್ಲಿ ಪರೋಕ್ಷವಾಗಿ ಯಾರನ್ನೋ ವಿರೋಧ ಮಾಡಲಿಕ್ಕಾಗಿ ಓಲೈಕೆಯ ಮಾತುಗಳನ್ನ ಆಡೋ ಮುಖಾಂತರ ಇಲ್ಲಿರ್ತಕ್ಕಂಥ ಸ್ಲೀಪರ್ ಸೆಲ್ಲಿರ್ತಕ್ಕಂಥ ಈ ದೇಶದ ಒಳಗಿರ್ತಕ್ಕಂಥ ಜೈಸೆ ಸಂಘಟನೆಯ ದೇಶದ್ರೋಹಿಗಳಿಗೆ ಮತ್ತಷ್ಟು ಕುಮ್ಮಕ್ಕು ಕೊಟ್ಟಂತಾಗುತ್ತೆ. ಎಲ್ಲ ಒಂದು ಕಡೆ ನಮಗೆ ಕಾಂಗ್ರೆಸ್ ರಕ್ಷಣೆ ಮಾಡುತ್ತೆ ಅಥವಾ ಇನ್ನೊಂದು ಪಕ್ಷ ರಕ್ಷಣೆ ಮಾಡುತ್ತೆ, ಯಾವುದೋ ರಾಜಕಾರಣಿಗಳು ನಮ್ಮ ಪರವಾಗಿ ಇರ್ತಾರೆ ಅನ್ನೋ ಒಂದು ಭಾವನೆ ಬಂದರೆ ಆ ಭಾವನೆಯೇ ಎಲ್ಲ ಮತ್ತು ಇಂಥ ಮನಸ್ಥಿತಿಗಳೇ ಉಗ್ರ ಚಟುವಟಿಕೆಗಳಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಹಾಗಾಗಿ ದೇಶದ ಭದ್ರತೆ ಮುಖ್ಯ ಆಗಿರ್ತಕ್ಕಂಥದ್ದು. ದೇಶ ಸುಭದ್ರವಾಗಿದ್ದರೆ, ಭದ್ರತೆ ಆಗಿದ್ದರೆ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕ್ಬೋದು ಅಂತ ಹೇಳ್ಬೋದು. ಕೊನೆಯದಾಗಿ ತಾವೇನು ಹೇಳ್ತೀರಾ ಸರ್? ನೋಡಿ ಸರ್, ಪಕ್ಷಪಾತ ಬಿಟ್ಟು ನಾವೆಲ್ಲ ಒಂದಾಗಿ BJP ಆಗಿರ್ಬೋದು, JDS ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ನಾವೆಲ್ಲ ಸೇರಿ ದೇಶಕ್ಕೆ ಸುರಕ್ಷೆ ಮಾಡಬೇಕಷ್ಟೆ. ಜಾತಿ ಭೇದ ಭಾವ ಮಾಡಬಾರ್ದು. ಯಾವುದೇ ರೀತಿಯ ಬಂದು ಜಾತಿ ಭೇದ ಭಾವ ಮಾಡ್ದೇ ನಾವೆಲ್ಲ ಒಂದಾಗಿ ದೇಶಕ್ಕೆ ಪ್ರೀತಿ ಮಾಡಬೇಕು. ದೇಶದ ಅಭಿಮಾನ ಎದೆಲ್ಲಿದ್ದರೆ ಅವನು ಎಂಥವನು ಆತಂಕವಾದಿ ಆಗಲಿ ಏನು ಚಟುವಟಿಕೆ ಕೆಟ್ಟದನ್ನು ಮಾಡಲ್ಲ. ದೇಶಕ್ಕೆ ಒಳ್ಳೆಯದಾಗಬೇಕು ಅಂದರೆ ನಾವೆಲ್ಲ ಒಂದಾಗಿರ್ಬೇಕು. ದೇಶ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಡಿಬೇಕು, ಆಗಲೇ ಒಳ್ಳೆಯದಾಗೋದು. ಎಲ್ಲ ಜಾತಿಯವ್ರಿಗೂ ಇದು ಒಂದೇ ಹೇಳೋದು ನಾನು. ಎಸ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಇಲ್ಲಿ ಒಂದು ಅಂಶ ಗಮನಿಸಬೇಕು. ವಿಚಾರನ ಬಿಟ್ಟು ಮೂಲ ವಿಚಾರ ಏನು? ಈಗ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಉಗ್ರವಾದದಲ್ಲಿ ಭಯೋತ್ಪಾದನೆಯಲ್ಲಿ ತೊಡ್ಕೊಂಡಿರುವಂಥ ವಿಚಾರ. ಇಲ್ಲಿ ಯಾರು ಕಾರಣ ಅನ್ನೋದು ಯಾವ ಪಕ್ಷದ ಕಾರಣ, ಯಾರು ಪಕ್ಷದ ವೀಕ್ನೆಸ್ಸು ಅನ್ನೋದಲ್ಲ. ನಾವೆಲ್ಲರೂ ಒಟ್ಟಿಗೆ ಅದನ್ನು ಎದುರಿಸಬೇಕಾಗಿದೆ ಅನ್ನುವಂಥ ಒಂದು ಕಾಮನ್ ಸೆನ್ಸನ್ನು ಎಲ್ಲರೂ ಬಳಸ್ಕೋಬೇಕು. ಸಂವಿಧಾನವನ್ನು ಮೊದಲು ಎಲ್ಲ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕು. ಸಂವಿಧಾನವನ್ನು ಮೊದಲು ರಾಜಕೀಯ ಪಕ್ಷದವರು, ರಾಜಕೀಯ ಕಾರ್ಯಕರ್ತರು ಓದಬೇಕಾಗಿರೋದು. ಅವರು ಜಾತಿ ಹಿಡ್ಕೊಳ್ಳೋ ಆಯಿತು ಈಗೆಲ್ಲ ಯಾಕೆ ಒಂದು ಆಯಾ ಜಾತಿಯವರು ಜಾತಿವಾರು ಟಿಕೆಟನ್ನು ಯಾಕಂತೀರಿ? ಜಾತಿವಾರು ಟಿಕೆಟ್ ಯಾಕಂತೀರಾ? ಯಾಕೆ ಜಾತಿವಾರು ಟಿಕೆಟ್ ಅಂತೀರಾ ನೀವು? ಅಲ್ಲಪ್ಪ, ಯಾಕೆ ಜಾತಿವಾರು ಟಿಕೆಟ್ ಅಂತೀರಾ? ಕೊಡಿ ಬೇರೆ. ನೀವು ಬ್ರಾಹ್ಮಣರು ಇರೋ ಕಡೆಗೆ ಬ್ರಾಹ್ಮಣರಿಗೆ ಟಿಕೆಟ್ ಕೊಡೋದು, ಮುಸ್ಲಿಮರು ಇದ್ದರೆ ಮುಸ್ಲಿಮರು ಕಡೆಗೆ ಟಿಕೆಟ್ ಕೊಡೋದು, ಗೌಡ ಇದ್ದರೆ ಗೌಡನಿಗೆ ಟಿಕೆಟ್ ಕೊಡೋದು. ಈ ಜಾತಿವಾರು ಟಿಕೆಟನ್ನು ಯಾಕೆ ಅಂತೀರಿ? ಕೊಡಿ ಜಾತ್ಯತೀತವಾಗಿ ಎಲ್ಲರಿಗೂ. ಅದು ಬಿಟ್ಟು ನಾವು ಜಾತ್ಯತೀತರಲ್ಲ, ನೀವು ಜಾತಿಯನ್ನೇ ಇಟ್ಕೊಂಡು ಬದುಕ್ತಾ ಇರುವಂಥ ರಾಜಕೀಯ ಪಾರ್ಟಿಗಳು ನೀವೆಲ್ಲ. ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಸರ್, ಆಮ್ ಆದ್ಮಿ ಪಾರ್ಟಿ ಯಾವತ್ತೂ ಜಾತಿ ಇಟ್ಕೊಂಡು ರಾಜಕಾರಣ ಮಾಡಿಲ್ಲ. ನಾವೇನಿದ್ರು ಡೆವಲಪ್ಮೆಂಟು, ಎಜುಕೇಷನ್, ಹೆಲ್ತ್ ಇದ್ರ ಬಗ್ಗೆನೇ ಕೆಲಸ ಮಾಡಿರೋದು ಈ ದೇಶದಲ್ಲಿ. ಈ ಕಾಂಗ್ರೆಸ್ ಅವ್ರ ಮನಸ್ಥಿತಿ ಬಿಟ್ಬಿಡಿ, ಅವ್ರಿಗೇನು ಸಿಗಲ್ಲ, ಅವ್ರಿಗೇನಿದ್ರು ಬರೀ ಜಾತಿ ಅಂತಾರೆ. BJP ಅವರ ದೆಹಲಿಯ ಉಗ್ರ ದಾಳಿಯನ್ನು ಎಲ್ಲರೂ ಕೂಡ ಬಲವಾಗಿ ಖಂಡಿಸುತ್ತಾ ಈ ವಾರದ ಜನಮನವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.